ದಾವಣಗೆರೆ ದಕ್ಷಿಣ ಕ್ಷೇತ್ರದ ಉಪಚುನಾವಣೆ ದಿನಾಂಕ ಘೋಷಣೆಯಾದ ಬೆನ್ನಲ್ಲೇ ಟಿಕೆಟ್ ಹಂಚಿಕೆಯ ಕಗ್ಗಂಟು ಕೂಡ ಈಗ ದೊಡ್ಡ ಮಟ್ಟಿಗೆ ನಡೀತಾ ಇದೆ. ಶಾಮನೂರು ಅವರ ನಿಧನ ನಂತರದಲ್ಲಿ ಈಗ ಅಲ್ಲಿ ಚುನಾವಣೆ ನಡೀಬೇಕಾಗಿದೆ. ಆದರೆ ಶಾಮನೂರು ಕುಟುಂಬಸ್ಥರಿಗೆ ಟಿಕೆಟ್ ಕೊಡಬೇಕು ಅನ್ನುವಂತಹ ಪಟ್ಟು ಒಂದು ಕಡೆಯಲ್ಲಿ, ಮಗದೊಂದು ಕಡೆಯಲ್ಲಿ ಮುಸ್ಲಿಮರಿಗೆ ಟಿಕೆಟ್ ಕೊಡಬೇಕು ಅಂತ ಭಾರಿ ಹೈಡ್ರಾಮಕ್ಕೆ ಕಾರಣವಾಗ್ತಾ ಇದೆ ಈಗ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಚುನಾವಣೆ. ದಾವಣಗೆರೆ ದಕ್ಷಿಣ ಕ್ಷೇತ್ರಕ್ಕೆ ಉಪಚುನಾವಣೆ ನಡೆಯುವ ಹಿನ್ನೆಲೆಯಲ್ಲಿ ದಾವಣಗೆರೆ ಕಾಂಗ್ರೆಸ್ ಕಚೇರಿಯ ಮುಂಭಾಗ ಭಾರೀ ಹೈಡ್ರಾಮಕ್ಕೆ ಸನ್ನಿವೇಶ ಸಾಕ್ಷಿಯಾಗಿದೆ. ಮುಸ್ಲಿಂ ಸಮುದಾಯದವರಿಗೆ ಟಿಕೆಟ್ ಕೊಡಬೇಕು ಅನ್ನುವಂತಹ ಒತ್ತಾಯವೂ ಕೂಡ ಹೆಚ್ಚಾಗಿದೆ. ಉಸ್ತುವಾರಿ ಸಮಿತಿ ಇವತ್ತು ಒಂದು ಸಭೆಯನ್ನು ಕರೆದಿತ್ತು. ಕಚೇರಿಯ ಮುಂಭಾಗವೇ ಜಮಾಯಿಸಿದಂತಹ ಮುಸ್ಲಿಂ ಮುಖಂಡರುಗಳು ಮುಸ್ಲಿಮರಿಗೆ ಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಪಟ್ಟನ್ನು ಹಿಡಿದಿದ್ದಾರೆ. ಯಾರಿಗಾದರೂ ಕೊಡಿ, ಮುಸ್ಲಿಮರು ಇಬ್ಬರು ಆಯ್ಕೆಯಲ್ಲಿದ್ದಾರೆ, ಅವರಿಬ್ಬರಲ್ಲಿ ಯಾರಿಗಾದ್ರೂ ಒಬ್ಬರಿಗಾದ್ರೂ ಕೊಡಿ, ಆದರೆ ಮುಸ್ಲಿಮರಿಗೆ ಕೊಡಬೇಕು ಅನ್ನುವಂತಹ ಕೂಗು ವ್ಯಾಪಕವಾಗಿ ಎದ್ದಿದೆ. ಅದಕ್ಕೆ ನೀವು ಅಷ್ಟು ನಿಮ್ಮನ್ನ ಕೇಳ್ಕೊಳ್ತೀವಿ ಅಂತ ಹೇಳಿದ್ರೆ ನೀವೆಲ್ಲ ಬಂದ್ರೆ ನೀವು ತಾವು ಏನ್ ಮಾಡ್ಬೇಕು ಅಂತ ಇದ್ದೀರಾ? ಇಲ್ಲಿ ಕಾಂಗ್ರೆಸ್ ಪಕ್ಷನ ಸೋಲಿಸ್ಬೇಕಂತ ಏನಾದ್ರು ಇದ್ದೀರಾ ನೀವು? ಅದ್ ಯಾರಿಗೆ ಕೊಡ್ಬೇಕಂತ ವರಿಷ್ಠ ಮಂಡಳಿ ನಾನ್ ಕೊಡೋದಲ್ಲಪ್ಪ. ಅದ್ ಯಾರಿಗೆ ಕೊಡ್ಬೇಕಂತ ನಿನ್ ಮೆಲ್ಲು ಕೇಳೋ. ಹಿಂಗ್ ನುಗ್ಗಿ ಮಾಡಿದ್ರೆ ಯಾರ್ದು ವಿಷಯ ಕೇಳಲಿಕ್ಕಾಗಲ್ಲ ಅವರಿಗೆ, ವೀಕ್ಷಕರಿಗೆ. ಶಾಂತ ರೀತಿಯಿಂದ ತಮ್ಮ ಮನವಿಯನ್ನು ಕೊಡಬೇಕು. ಶಾಂತ ರೀತಿಯಿಂದ ಎಲ್ಲರಿಗೂ ಅವಕಾಶ ಇರುತ್ತೆ. ಮಾಡಿತ್ತು ಈ ಸಮಿತಿ ಈಗಾಗಲೇ ಬೆಂಗಳೂರಿನಲ್ಲಿ ಒಂದು ಸಭೆಯನ್ನು ಕರೆದು ಮತ್ತೊಂದು ಸಭೆಯನ್ನು ನಾವು ಬೆಂಗಳೂರಿನಲ್ಲಿ ಕರಿಬೇಕಾಗಿತ್ತು. ಆದರೆ ಚುನಾವಣೆ ಘೋಷಣೆಯಾದ ಕಾರಣ ಕೂಡಲೇ ನಾನು ಮತ್ತು ನಮ್ಮ ಹಿರಿಯ ಪಕ್ಷದ ನಾಯಕರಾದ ರೇವಣ್ಣನವರು ಮತ್ತು ಆಂಜನೇಯರವರು ಇವತ್ತು ದಾವಣಗೆರೆಗೆ ಬಂದು ನಮ್ಮ ಕಾರ್ಯಕರ್ತರನ್ನ ಮತ್ತು ಪಕ್ಷದ ನಾಯಕರುಗಳನ್ನು ಭೇಟಿ ಮಾಡಿ ಅವರ ಸಂಪೂರ್ಣದ ಅಹವಾಲುಗಳನ್ನು ಕೊಟ್ಟಿದ್ದಾರೆ. ನಮಗೆ ಇವತ್ತು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನು ತಾವು ಗೆಲ್ಲಿಸಬೇಕು ಎಂಬ ಒಂದು ಹುಮ್ಮಸ್ಸಿನಿಂದ ನಮ್ಮ ಎಲ್ಲ ಪಕ್ಷದ ನಾಯಕರುಗಳು ಒಂದು ಸಭೆಯನ್ನು ಕರೆದು ಇವತ್ತು ಏನು ತೀರ್ಮಾನವನ್ನು ಕರೆದು ಇವತ್ತು ಈ ಸಭೆ ಅವರ ಏನೆಲ್ಲ ಒಂದು ಮನವಿಯನ್ನು ಕೊಟ್ಟಿದ್ದಾರೆ, ಅವರ ಸಲಹೆಗಳ ಸೂಚನೆಗಳನ್ನು ಕೊಟ್ಟಿದ್ದಾರೆ, ಅದನ್ನು ನಾನು ನಮ್ಮ ಪಕ್ಷದ ಒಂದು ಸಮಿತಿಯ ಜೊತೆ ಚರ್ಚೆಯನ್ನು ಮಾಡಿ ನಂತರ ಇದನ್ನು ನಮ್ಮ ವರಿಷ್ಠ ಮಂಡಳಿಗೆ ಇದನ್ನು ನಾವು ಮುಟ್ಟಿಸ್ತಾ ಇದ್ದೀವಿ. ಕಾಂಗ್ರೆಸ್ ಪಕ್ಷ ಸರ್, ಇದು ಒಂದು ಪಾರ್ಲಿಮೆಂಟ್ ಒಂದು ವಿಧಾನಸಭೆಯಲ್ಲಿ ಅಂತೇಳಿದ್ರೆ ಅವರ ಅನಿಸಿಕೆಗಳನ್ನು ಅವ್ರು ಹೇಳ್ಕೊಳ್ಳಿಕ್ ಬಂದಿರ್ತಾರೆ, ಆಕಾಂಕ್ಷಿಗಳು ಬಂದಿರ್ತಾರೆ, ಅವರ ಪರವಾಗಿ ಬಂದಿರ್ತಾರೆ, ಅವರ ನಾಯಕರುಗಳಿಗೆ ಕೊಡ್ತಿ ಅಂತ ಬಂದಿರ್ತಾರಲ್ಲ, ಅವರು ಹುಮ್ಮಸ್ಸೋದು ಅಲ್ಲ. ಚುನಾವಣೆ 4 ದಿನ ಓಕೆ, ಉಸ್ತುವಾರಿ ಸಮಿತಿ ಇವತ್ತು ದಾವಣಗೆರೆಗೆ ಆಗಮಿಸಿದೆ. ಕೆಪಿಸಿಸಿ ಕಚೇರಿಯಲ್ಲಿ ಕಾರ್ಯಕರ್ತರು ಮುಖಂಡರ ಅಭಿಪ್ರಾಯಗಳನ್ನ ಕಲೆ ಹಾಕುವಂತಹ ಕೆಲಸವನ್ನ ಮಾಡಲಾಗ್ತಾ ಇತ್ತು. ಆದರೆ ಹೊರಭಾಗದಲ್ಲಿ ಭಾರಿ ಸಂಖ್ಯೆಯಲ್ಲಿ ನೆರೆದಿದ್ದಂತಹ ಬೆಂಬಲಿಗರ ಪಡೆ ಮುಸ್ಲಿಮರಿಗೆ ಕೊಡಬೇಕು ಅಂತ ಒತ್ತಾಯಿಸಿದೆ. ಬದ್ಧರಾಗಿರ್ತಕ್ಕಂಥವ್ರು ಸ್ವಲ್ಪ ಶಿಸ್ತಿಲ್ಲದೆ ವೈಯಕ್ತಿಕವಾಗಿ ಅವರವ್ರ ಪರವಾಗಿ ಕೂಗಾಡಿದ್ರು. ಅದು ಸಹಿತದಲ್ಲಿ ಹಿರಿಯರಾಗಿ ಕೂಗಾಡಬೇಡಪ್ಪ ಅಂತ ಅವ್ರಿಗೆ ಬುದ್ಧಿ ಹೇಳಿದ್ದೀನಿ. ನಮ್ಮ ಕಾರ್ಯಕರ್ತರು ಅವ್ರಿಗೆ ಬುದ್ಧಿ ಹೇಳೋದು ತಪ್ಪೇನಲ್ಲ, ಅದೇನು ಆಕ್ರೋಶ. ಓಕೆ, ಎಲ್ಲರೂ ಕೂಡ ಅವರವರ ಅಭಿಪ್ರಾಯಗಳನ್ನ ಹೇಳಲಿಕ್ಕೆ ಸ್ವತಂತ್ರರಿದ್ದಾರೆ, ಅಭಿಪ್ರಾಯಗಳನ್ನ ಹೇಳ್ತಾ ಇದ್ದಾರೆ. ಎಲ್ಲವನ್ನೂ ಕೂಡ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ. ಒಂದು ಚುನಾವಣೆ ಅಂತ ಅಂದಾಗ ಈ ರೀತಿಯ ಅಭಿಪ್ರಾಯಗಳು, ಭಿನ್ನಮತಗಳು ಸಹಜ, ಅದನ್ನು ನಿಭಾಯಿಸುವಂತಹ ಸಾಮರ್ಥ್ಯ ಪಕ್ಷಕ್ಕಿದೆ ಅನ್ನುವಂತಹ ನಿಟ್ಟಿನಲ್ಲಿ ರೇವಣ್ಣ ಅವರು ಉಳಿದಂತೆ ಸಮಿತಿಯ ಉಸ್ತುವಾರಿಯನ್ನು ಹೊತ್ತದಂತಹ ನಾಯಕರುಗಳು ಮಾತನಾಡ್ತಾ ಇದ್ರು. ಆದರೆ ಈ ಬಾರಿ ಸಮರ್ಥಿಗೆ ಕೊಡೋದು ಬೇಡ ಅನ್ನುವಂತಹ ಕೂಗೇನಿದೆ ಅದು ಸ್ವಲ್ಪ ಹೆಚ್ಚೇ ವ್ಯಕ್ತವಾಗ್ತಾ ಇದೆ. ವೇದಿಕೆಗೆ ದಯಮಾಡಿ ಆಗಮಿಸ್ತಿದ್ದಾರೆ ವೀಕ್ಷಕರು. ಎಲ್ಲರಿಗೂ ಅವಕಾಶ ಇರುತ್ತೆ, ಯಾಕೆ ಸುಮ್ಮನೆ ಗೊಂದಲ ಮಾಡ್ತಿದೆಯಲ್ಲ? ಅವ್ರದೇ ಆದ ಅಭಿಪ್ರಾಯ ಹೇಳಲಿಕ್ಕೆ ಎಲ್ಲರಿಗೂ ಅವಕಾಶ ಇದೆ. ಶಾಂತ ರೀತಿಯಿಂದ ತಮ್ಮ ಮನವಿಯನ್ನು ಕೊಡಬೇಕು.
ಶಾಂತರದಿಂದ ಎಲ್ಲರಿಗೂ ಅವಕಾಶ ಇರುತ್ತೆ. ಹಾಗಾಗಿ ನಡೀತಾ ಇರತಕ್ಕಂತಹ ಹಗ್ಗ ಜಗ್ಗಾಟ, ಟಿಕೆಟ್ ಯಾರಿಗೆ ಕೊಡ್ತಾರೆ ಅನ್ನೋದು ಹೈಕಮಾಂಡ್ ನಿರ್ಧಾರ ಮಾಡುತ್ತೆ. ನಾವು ಬಂದಿರೋದು ಅಭಿಪ್ರಾಯ ಕ್ರೋಢೀಕರಿಸೋ ಸಲುವಾಗಿ ಅಂತ ಉಸ್ತುವಾರಿ ಸಮಿತಿಯಲ್ಲಿದ್ದಂತಹ ನಾಯಕರು ಹೇಳ್ತಾ ಇದ್ರು ಕೂಡ ಕೇಳುವ ಸ್ಥಿತಿಯಲ್ಲಿ ಅಲ್ಲಿ ಕಾರ್ಯಕರ್ತರು ಇದ್ದ ಹಾಗೆ ಕಾಣಿಸ್ತಾ ಇಲ್ಲ. ಅವರ ಪಟ್ಟು ಒಂದೇ, ಅಲ್ಪಸಂಖ್ಯಾತರಿಗೆ ಕೊಡಬೇಕು, ಮುಸ್ಲಿಂ ಸಮುದಾಯಕ್ಕೆ ಟಿಕೆಟ್ ಘೋಷಣೆ ಮಾಡಬೇಕು ಅನ್ನುವಂತಹ ಕೂಗು ವ್ಯಾಪಕವಾಗಿ ಎದ್ದಿದ್ದರ ಪರಿಣಾಮವಾಗಿ ಕೆಪಿಸಿಸಿ ಕಚೇರಿಯ ಮುಂಭಾಗದಲ್ಲಿ ಭಾರೀ ಸಂಖ್ಯೆಯಲ್ಲೇ ಕಾರ್ಯಕರ್ತರು ಮುಖಂಡರು ಜಮಾವಣೆಗೊಂಡಿರೋದನ್ನ ನೋಡಬಹುದಾಗಿದೆ. ಸದ್ಯ ಈ ಭಿನ್ನಮತವನ್ನ ಆದಷ್ಟು ಬೇಗ ಶಮನಗೊಳಿಸಿ ಯಾರಾದರೂ ಒಬ್ಬರಿಗೆ ಟಿಕೆಟ್ ಫೈನಲ್ ಮಾಡಬೇಕು, ಅಷ್ಟು ಸುಲಭವಿದೆಯಾ ನೋಡಬೇಕು.